10ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ಅಧ್ಯಾಯ 10. ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ. ವಾಕ್ಯ 1. ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಳಕೆಗೆ ಬಂದಿದೆ. ಉತ್ತರ ಸಿಂಧು. ಇಂಡಿಯಾ ಎಂಬ ಹೆಸರು ಸಿಂಧು ನದಿಯಿಂದ ಬಳಕೆಗೆ ಬಂದಿದೆ. ವಾಕ್ಯ 2. ಭಾರತವು ಒಟ್ಟು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಉತ್ತರ 37,87,263. ಭಾರತವು ಒಟ್ಟು 37,87,263 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ವಾಕ್ಯ 3. ಭಾರತದ ಮಧ್ಯಭಾಗದಲ್ಲಿ ಡ್ಯಾಶ್ ಉತ್ತರ ಅಕ್ಷಾಂಶ ಹಾಯ್ದು ಹೋಗುತ್ತದೆ. ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ. ಭಾರತದ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾಯ್ದು ಹೋಗುತ್ತದೆ. ವಾಕ್ಯ 4. ಭಾರತ ಹೊಂದಿರುವ ಉದ್ದವಾದ ಕರಾವಳಿ ಡ್ಯಾಶ್ ಕಿಲೋಮೀಟರ್ಗಳಷ್ಟು ಆಗಿದೆ. ಉತ್ತರ 6,100. ಭಾರತ ಹೊಂದಿರುವ ಉದ್ದವಾದ ಕರಾವಳಿ 6,100 ಕಿಲೋಮೀಟರ್ಗಳಷ್ಟು ಆಗಿದೆ. ವಾಕ್ಯ 5. ಭಾರತದ ಭೂಸ್ವರೂಪವನ್ನು ಡ್ಯಾಶ್ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಉತ್ತರ 4 ಪ್ರಧಾನ. ಭಾರತದ ಭೂಸ್ವರೂಪವನ್ನು 4 ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ವಾಕ್ಯ 6. ಮಹಾ ಹಿಮಾಲಯವನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ಹಿಮಾದ್ರಿ. ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯುವರು. ವಾಕ್ಯ 7. ಪ್ರಪಂಚದಲ್ಲಿಯೇ ಡ್ಯಾಶ್ ಅತ್ಯುನ್ನತ ಶಿಖರವಾಗಿದೆ. ಉತ್ತರ ಮೌಂಟ್ ಎವರೆಸ್ಟ್. ಪ್ರಪಂಚದಲ್ಲಿಯೇ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಶಿಖರವಾಗಿದೆ. ವಾಕ್ಯ 8. ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ. ಉತ್ತರ ಮೆಕ್ಕಲು. ಉತ್ತರ ಭಾರತದ ಮೈದಾನವು ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ. ವಾಕ್ಯ 9. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ಸಹ್ಯಾದ್ರಿ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಎಂದು ಕರೆಯುವರು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 10. ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ. ಉತ್ತರ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಪ್ರಶ್ನೆ 11. ಭಾರತವು ಭೌಗೋಳಿಕವಾಗಿ ಭೂಮಿಯ ಯಾವ ಗೋಳಾರ್ಧದಲ್ಲಿದೆ. ಉತ್ತರ ಭಾರತವು ಭೌಗೋಳಿಕವಾಗಿ ಉತ್ತರಾರ್ಧ ಗೋಳ ಹಾಗೂ ಪೂರ್ವಾರ್ಧ ಗೋಳಗಳ ಮಧ್ಯದಲ್ಲಿದೆ. ಪ್ರಶ್ನೆ 12. ಭಾರತದ ಭೂರಾಶಿಯ ದಕ್ಷಿಣ ತುದಿ ಯಾವುದು. ಉತ್ತರ ಭಾರತದ ಭೂರಾಶಿಯ ದಕ್ಷಿಣ ತುದಿ ಕನ್ಯಾಕುಮಾರಿ. ಪ್ರಶ್ನೆ 13. ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು. ಉತ್ತರ ನಿಕೋಬಾರ್ ದ್ವೀಪದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಪ್ರಶ್ನೆ 14. ಹಿಮಾಲಯದ ಪಾದ ಬೆಟ್ಟಗಳ ಮತ್ತೊಂದು ಹೆಸರು ಯಾವುದು. ಉತ್ತರ ಹಿಮಾಲಯದ ಪಾದ ಬೆಟ್ಟಗಳ ಮತ್ತೊಂದು ಹೆಸರು ಶಿವಾಲಿಕ್ ಶ್ರೇಣಿ. ಪ್ರಶ್ನೆ 15. ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ. ಉತ್ತರ ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಉತ್ತರದ ಮೈದಾನ ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ. ಪ್ರಶ್ನೆ 16. ಹಿಮಾಲಯ ಪರ್ವತದಿಂದ ಆಗುವ ಪ್ರಯೋಜನಗಳು ಯಾವುವು. ಉತ್ತರ ಹಿಮಾಲಯ ಪರ್ವತವು ಭಾರತಕ್ಕೆ ಉತ್ತರದಿಂದ ನೈಸರ್ಗಿಕ ರಕ್ಷಣೆ ಒದಗಿಸುತ್ತದೆ ಮತ್ತು ಏಷ್ಯಾದ ಶೀತಗಾಳಿಯನ್ನು ತಡೆಹಿಡಿಯುತ್ತದೆ. ಇದು ಹರಿಯುವ ನದಿಗಳ ಉಗಮ ಸ್ಥಾನವಾಗಿದ್ದು ಜಲವಿದ್ಯುತ್ ಉತ್ಪಾದನೆಗೆ ಸೂಕ್ತವಾಗಿದೆ. ಇದು ದಟ್ಟವಾದ ಕಾಡುಗಳು, ವೈವಿಧ್ಯಮಯ ಪ್ರಾಣಿ ಸಸ್ಯ ಸಂಕುಲ ಹಾಗೂ ಅಪಾರ ಖನಿಜಗಳ ಆಶ್ರಯ ತಾಣಗಳಾಗಿದೆ. ಇದು ಅನೇಕ ಪ್ರಸಿದ್ಧ ಗಿರಿಧಾಮಗಳು ಮತ್ತು ಪ್ರವಾಸಿ ಧಾರ್ಮಿಕ ಕೇಂದ್ರಗಳನ್ನು ಹೊಂದಿದೆ. ಪ್ರಶ್ನೆ 17. ಪರ್ಯಾಯ ಪ್ರಸ್ಥಭೂಮಿಯು ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿ. ಉತ್ತರ ಇದು ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲೇ ಅತ್ಯಂತ ದೊಡ್ಡದು ಹಾಗೂ ಪುರಾತನವಾದುದು. ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿ ಇದೆ. ಇದು ಉತ್ತರದ ಸಾಟ್ಲೇಜ್ ಗಂಗಾ ಮೈದಾನ ದಕ್ಷಿಣದಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿಯವರೆಗೂ ಹರಡಿಕೊಂಡಿದೆ. ಇದರ ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳು, ಪೂರ್ವಕ್ಕೆ ಪೂರ್ವ ಘಟ್ಟಗಳು ಮತ್ತು ಉತ್ತರದಲ್ಲಿ ಅರಾವಳಿ ಬೆಟ್ಟಗಳು ವ್ಯಾಪಿಸಿವೆ. ಪ್ರಶ್ನೆ 18. ಶಿವಾಲಿಕ್ ಶ್ರೇಣಿಯನ್ನು ಕುರಿತು ಬರೆಯಿರಿ. ಉತ್ತರ ಇದು ಹಿಮಾಲಯ ಪರ್ವತಗಳಲ್ಲಿ ಅತ್ಯಂತ ಇತ್ತೀಚೆಗೆ ನಿರ್ಮಿತವಾದ ಮತ್ತು ಅತ್ಯಂತ ದಕ್ಷಿಣದಲ್ಲಿರುವ ಕಡಿಮೆ ಎತ್ತರದ ಶ್ರೇಣಿಯಾಗಿದೆ. ಇದನ್ನು ಹಿಮಾಲಯದ ಪಾದ ಬೆಟ್ಟಗಳು ಎಂದು ಕರೆಯುತ್ತಾರೆ. ಇದು ಸಮುದ್ರ ಮಟ್ಟದಿಂದ 600 ರಿಂದ 1,500 ಮೀಟರ್ ಎತ್ತರವಿದೆ. ಈ ಶ್ರೇಣಿಯಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿದ್ದು ಇವುಗಳನ್ನು
ಡೋನ್ಗಳು ಎನ್ನುತ್ತಾರೆ. ಪ್ರಶ್ನೆ 19. ಉತ್ತರ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ? ಉತ್ತರ: ಉತ್ತರದ ಮಹಾ ಮೈದಾನವು ಹಿಮಾಲಯದಿಂದ ಹರಿದು ಬರುವ ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹಾಗೂ ಅವುಗಳ ಉಪನದಿಗಳು ದೀರ್ಘಕಾಲದವರೆಗೆ ಒತ್ತು ತಂದು ಆಗಿದ ಸಂಚಯಿಸಿದ ಫಲವತ್ತಾದ ಮೆಕ್ಕಲು ಮಣ್ಣಿನಿಂದ ಸೃಷ್ಟಿಯಾಗಿದೆ. ಆದ್ದರಿಂದ ಇದನ್ನು ಸಂಚಯನ ಮೈದಾನ ಎನ್ನುತ್ತಾರೆ. ಪ್ರಶ್ನೆ 20. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ. ಪಶ್ಚಿಮ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಅಂಚಿನಲ್ಲಿವೆ. ಪೂರ್ವ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವ ಅಂಚಿನಲ್ಲಿವೆ. ಪಶ್ಚಿಮ ಘಟ್ಟಗಳು ಸತತವಾಗಿವೆ ಮತ್ತು ಹೆಚ್ಚು ಎತ್ತರವಾಗಿವೆ. ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಕತ್ತರಿಸಲ್ಪಟ್ಟಿವೆ ಮತ್ತು ಕಡಿಮೆ ಎತ್ತರ ಹೊಂದಿವೆ. ಪೂರ್ವ ಘಟ್ಟಗಳು ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಎನ್ನುತ್ತಾರೆ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಬಂದು ಸಂಧಿಸುತ್ತವೆ. ಪಶ್ಚಿಮ ಘಟ್ಟಗಳು ಇಲ್ಲಿನ ಅತಿ ಎತ್ತರ ಶಿಖರ ಆನೆಮುಡಿ, ದಕ್ಷಿಣ ಭಾರತದ ಅತಿ ಎತ್ತರದ್ದು. ಪೂರ್ವ ಘಟ್ಟಗಳು ಇಲ್ಲಿನ ಪ್ರಮುಖ ಎತ್ತರದ ಶಿಖರಗಳು ಅಮರಕೊಂಡ ಮತ್ತು ಮಹೇಂದ್ರಗಿರಿ. ಮುಖ್ಯ ಪ್ರಶ್ನೆ 3 ಚಟುವಟಿಕೆ. ಪ್ರಶ್ನೆ 3. ಮಂಗ್ ಧರ್ಮಸ್ಥಳ ಈ ಭಾಗದಲ್ಲಿ ರಸ್ತೆ ಪ್ರಯಾಣ ಮಾಡಿದಾಗ ಘಟ್ಟ ಪ್ರದೇಶದಲ್ಲಿನ ಪ್ರಯಾಣದಲ್ಲಿ ನಿಮಗೆ ಆಗುವ ಅನುಭವಗಳನ್ನು ಶಿಕ್ಷಕರೊಂದಿಗೆ ಹಂಚಿಕೊಳ್ಳಿ. ಅನುಭವದ ವರದಿ. ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಪ್ರಯಾಣಿಸುವಾಗ ನಮಗೆ ಪಶ್ಚಿಮ ಘಟ್ಟಗಳ ತಪ್ಪಲಿನ ಕರಾವಳಿ ಮತ್ತು ಮಲೆನಾಡು ಜಂಟಿಯಾಗುವ ಸುಂದರ ಘಟ್ಟ ಪ್ರದೇಶದ ಅನುಭವವಾಗುತ್ತದೆ. ಈ ಪ್ರಯಾಣದ ಪ್ರಮುಖ ಅನುಭವಗಳು ಹೀಗಿವೆ. ಘಟ್ಟ ಪ್ರದೇಶವನ್ನು ಏರುವಾಗ ರಸ್ತೆಗಳು ಕಡಿದಾದ ತಿರುವುಗಳಿಂದ ಮತ್ತು ಜಿಗುಟಾದ ಸುತ್ತು ಬಳಸಿನ ತಿರುವುಗಳಿಂದ ಕೂಡಿರುತ್ತವೆ. ವಾಹನಗಳು ಚಲಿಸುವಾಗ ರೋಮಾಂಚನ ಮತ್ತು ಸಾಹಸದ ಅನುಭವ ನೀಡುತ್ತದೆ. ರಸ್ತೆ ಇಕ್ಕಲುಗಳಲ್ಲಿ ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣದ ದಟ್ಟವಾದ ಕಾಡುಗಳು, ಎತ್ತರದ ಮರಗಳು ಹಾಗೂ ಅಡಿಕೆ, ಕಾಫಿ ತೋಟಗಳು ಕಣ್ಣಿಗೆ ತಂಪನ್ನೀಯುತ್ತವೆ. ಈ ಭಾಗದಲ್ಲಿ ನೇತ್ರಾವತಿ ನದಿಯ ಸೌಂದರ್ಯ ಹಾಗೂ ಮಳೆಗಾಲದಲ್ಲಂತೂ ಸಣ್ಣ ಪುಟ್ಟ ನೈಸರ್ಗಿಕ ಜಲಪಾತಗಳು ಕಲ್ಲು ಬಂಡೆಗಳ ನಡುವೆ ಹರಿಯುವುದು ಪ್ರಯಾಣಿಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ದಟ್ಟ ಕಾಡಿಯಾಗಿರುವುದರಿಂದ ಕೆಲವೊಮ್ಮೆ ವಿವಿಧ ಪಕ್ಷಿಗಳ ಕಲರವ, ಕೋತಿಗಳ ಹಿಂಡು ರಸ್ತೆ ಬದಿಯಲ್ಲಿ ಕಾಣಸಿಗುತ್ತವೆ.